ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಂಭ್ರಮದ ಕಾರ್ಯಕ್ರಮ ಗದ್ದಲ ಗಲಾಟೆಯ ಗೂಡಾಗಿತ್ತು. ಖುಷಿಯಾಗಿರಬೇಕಾಗಿದ್ದ ವಾತಾವರಣ ರಣರಂಗವಾಗಿತ್ತು. ಚಿಕ್ಕಬಳ್ಳಾಪುರದಲ್ಲಿ ನಡೆದ ಕೆಂಪೇಗೌಡ ಜಯಂತಿ ಕಾರ್ಯಕ್ರಮ ರಾಜಕೀಯ ಸಂಘರ್ಷದ ವೇದಿಕೆಯಾಗಿತ್ತು. ನಿಜಕ್ಕೂ ಏನಾಯ್ತಲ್ಲಿ ತೋರಿಸ್ತೀವಿ ನೋಡಿ. ಪವನ್ ಕಲ್ಯಾಣ್ ಸಿನಿಮಾ ಸ್ಟೈಲ್ ಅಲ್ಲೇ ಮ್ಯಾನರಿಸಂ ತೋರಿಸೋದೇನು, ಕಾರಿನ ರೂಫ್ ಟಾಪ್ ನಲ್ಲಿ ನಿಂತು ತೋಳು ತಟ್ಟೋದೇನು. ಶಾಸಕ ಪ್ರದೀಪ್ ಈಶ್ವರ್ ಮೀಸೆ ತಿರುವಿ ಸವಾಲ್ ಹಾಕ್ತಿದ್ದಂತೆ ಚಪ್ಪಲಿಗಳು ತೂರಿ ಬಂದಿವೆ. ಚಿಕ್ಕಬಳ್ಳಾಪುರ ನಗರದ ಕನ್ನಡ ಭವನದಲ್ಲಿ ಅದ್ದೂರಿಯಾಗಿ ಕೆಂಪೇಗೌಡ ಜಯಂತಿ ನಡೆದಿತ್ತು. ಜಿಲ್ಲಾಡಳಿತ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಕೂಡ ಭಾಗಿಯಾಗಿದ್ರು. ಆದ್ರೆ ನೋಡ್ತಿದ್ದಂತೆ ಆಕ್ರೋಶ ಭುಗಿಲೆದ್ದಿತ್ತು. ಪ್ರದೀಪ್ನ ವೇದಿಕೆಯಿಂದ ಕೆಳಗಿಳಿಸಬೇಕು ಅಂತ ಕೆಲವರು ಕೆರಳಿ ನಿಂತಿದ್ರು. ಒಂದು ಹಂತದಲ್ಲಿ ವೇದಿಕೆಗೆ ನುಗ್ಗಲು ಯತ್ನಿಸಿದ್ರು. ಅಷ್ಟಕ್ಕೂ ಜನ ಹೀಗೆ ಕೆರಳೋಕೆ ಕಾರಣವೇ ಪ್ರದೀಪ್ ಈಶ್ವರ್ ಆಡಿರೋ ಮಾತುಗಳು. ಬಿಡದಿ ಟೌನ್ಶಿಪ್ ಸಂಬಂಧ ಎಚ್ಡಿಕೆ ವಿರುದ್ಧ ಕೆರಳಿದ್ದ ಪ್ರದೀಪ್ ಕುಮಾರಸ್ವಾಮಿ ಬಳಿ ದುಬಾರಿ ವಾಚ್ಗಳು ಇವೆ ಅಂತೆಲ್ಲ ವಾಗ್ದಾಳಿ ನಡೆಸಿದ್ರು. ಗುಂಪು ಒಕ್ಕಲಿಗ ನಾಯಕನ ವಿರುದ್ಧ ಮಾತನಾಡಿರೋ ಪ್ರದೀಪ್ ಕೆಂಪೇಗೌಡ ಜಯಂತಿಯಲ್ಲಿ ಇರಬಾರ್ದು ಅಂತ ಆಕ್ರೋಶ ಹೊರಹಾಕಿದ್ರು. ಅದರಲ್ಲೂ ಎಚ್ಡಿಕೆ ಹಾಗೂ ಸಂಸದ ಸುಧಾಕರ್ ಬೆಂಬಲಿಗರು ದೊಡ್ಡ ಗಲಾಟೆಯನ್ನೇ ಮಾಡಿದ್ರು. ಈ ವೇಳೆ ಪರಿಸ್ಥಿತಿ ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಟ್ರು. ಹೀಗೆ ಗಲಾಟೆ ತೀವ್ರವಾಗ್ತಿದ್ದಂತೆ ಪೊಲೀಸರು ಲಘು ಲಾಠಿ ಪ್ರಹಾರ ನಡೆಸಿ ಯುವಕರನ್ನ ಚದುರಿಸಿದ್ರು. ಆದರೆ ಗಲಾಟೆ ಕಡಿಮೆಯಾಗಲಿಲ್ಲ. ಆಗ ಆದಿಚುಂಚನಗಿರಿ ಶಾಖಾ ಮಠದ ಮಂಗಳಾನಾಥ ಶ್ರೀಗಳನ್ನ ಕರೆಸಿದ ಜಿಲ್ಲಾಡಳಿತ ಅವರಿಂದ ಮನವಿ ಮಾಡಿಸಿದ್ರು. ಆ ಬಳಿಕವೇ ಪರಿಸ್ಥಿತಿ ನಿಯಂತ್ರಣಕ್ಕೆ ಬಂತು. ಗಲಾಟೆ ಮುಗಿದು ಹೋಯ್ತು ಅನ್ನೋವಾಗ್ಲೇ ಕಾಂಗ್ರೆಸ್ ಕಾರ್ಯಕರ್ತರು ಪ್ರದೀಪ್ ಪರ ಜೈಕಾರ ಹಾಕಿದ್ರು. ಆಗ ಸುಧಾಕರ್ ಎಚ್ಡಿಕೆ ಬೆಂಬಲಿಗರು ಪ್ರದೀಪ್ ಹುಚ್ಚ ಅಂದ್ರು. ಹೀಗಾಗಿ ಗಲಾಟೆ ಮತ್ತೆ ತೀವ್ರವಾಗಿತ್ತು. ಪ್ರದೀಪ್ ಭಾಷಣಕ್ಕೆ ಜೆಡಿಎಸ್ ಕಾರ್ಯಕರ್ತರು ಅಡ್ಡಿಪಡಿಸಿದ್ರು. ಇಷ್ಟೆಲ್ಲ ಆದ್ಮೇಲೆ ಸಭೆಯಿಂದ ಹೊರಗೆ ಬಂದ ಪ್ರದೀಪ್ ಕಾರಿನ ರೂಫ್ ಟಾಪ್ ನಲ್ಲಿ ನಿಂತು ಮೀಸೆ ತಿರುವಿದ್ರು. ತೋಳು ತಟ್ಟಿ ಕುಸ್ತಿಗೆ ರೆಡಿ ಅನ್ನೋ ಸಂದೇಶ ರವಾನಿಸಿದ್ರು. ಸ್ಟೇಟ್ ಇಂದ ಜೆಡಿಎಸ್ ಕಾರ್ಯಕರ್ತರು ಬಂದಿದ್ದಾರೆ. ರೇ, ನಾನೊಬ್ಬ ಒಕ್ಕಲಿಗರ ನಾಯಕ ಡಿ.ಕೆ. ಶಿವಕುಮಾರ್ ಪರವಾಗಿ ನಿಂತಿರೋದು. ಇವ್ರಿಗೆ ಒಕ್ಕಲಿಗರು ಬೆಳಿಬಾರ್ದು, ಬೇರೆಯವನು ಬೆಳಿಬಾರ್ದು. ಕುಮಾರಣ್ಣ ಖಬರ್ದಾರ್, ನಿನ್ ಚೇಲಗಳಿಗೆಲ್ಲ ಎದುರೋನಲ್ಲ ನಾನು. ತಾಕತ್ತಿದ್ರೆ ಬಾ, ರವಿಕುಮಾರ್ ಕೈಯಲ್ಲಿ ಚಾಲೆಂಜ್ ಮಾಡಿಸೋದಲ್ಲ. ನಿನಗೆ ತಾಕತ್ತಿದ್ರೆ ನೀನ್ ಬಂದು ನಿಂತ್ಕೋಬೇಕು ಚಿಕ್ಕಬಳ್ಳಾಪುರದಲ್ಲಿ. ಬಾ, ನೋಡೇ ಬಿಡೋಣ ನೀನ ನಾನ. 32 ಎಕರೆ ತಗೊಳಕ್ಕೆ ನೀವು ಯಾವ ಬದನೆಕಾಯಿ ಸೀಡು, ಯಾವ ಟೊಮೊಟೊ ಸೀಡ್ ಹಾಕಿದ್ರಿ ಹೇಳಿ. ನಾನು ನಮ್ಮ ರೈತರಿಗೆ ಆ ಬದನೆಕಾಯಿ ಸೀಡ್ ಕೊಡಿಸ್ಬೇಕು. ನೀವೊಬ್ಬ ಶೋಷಿತ ಹುಡುಗನ ಅವಮಾನ ಮಾಡಿದ್ದು, ಒಬ್ಬ OBC ಹುಡುಗನ ಅವಮಾನ ಮಾಡಿದ್ದು. ಕುಮಾರಣ್ಣ ಅಗೇನೆಸ್ಟ್ OBC, ಜೆಡಿಎಸ್ ಅಗೇನೆಸ್ಟ್ OBC. ಪ್ರದೀಪ್ ಈಶ್ವರ್ಗೆ ತಿರುಗೇಟು ಕೊಟ್ಟ ಸಂಸದ ಸುಧಾಕರ್ ಹೊರಗಡೆ ಬಂದು ಮೀಸೆ ತಿರುವುದಲ್ಲ, ಜನರ ಮಧ್ಯೆ ತಿರುವಬೇಕಿತ್ತು ಅಂತ ಕುಟುಕಿದ್ದಾರೆ. ಹಾಲ್ ಒಳಗಡೆ ಇದ್ದಾಗ ಆ ರೀತಿಯಲ್ಲಿ ಮಾಡಬೇಕಾಗಿತ್ತು. ಇರ್ತಾ ಇದ್ರ ನೀವು ಆ ಹಾಲಲ್ಲಿ ಮಾಡಿದ್ರೆ ಸಾವಿರಾರು ಜನ ಅಲ್ಲಿ ಬೆಕ್ತರ ಇದ್ದು, ಹೊರಗಡೆ 10 ಜನ ಇದ್ದಾಗ ಜೀಪ್ ಹತ್ರ ನೀನು ತೋಳ್ಬಲ ನಿಂದು ಕೂದಲು ಕೀಳೋದು, ಮೀಸೆ ತಿರುವುದು, ಇದು ಒಬ್ಬ ಶಾಸಕನ್ ಮಾಡುವಂತ, ಚುನಾಯಿತ ಪ್ರತಿನಿಧಿ ಮಾಡುವಂತ ಕೆಲಸನೇನ್ರಿ? ಇನ್ನು ಪ್ರದೀಪ್ ಕಾರ್ ಮೇಲೆ ಕಿಡಿಗೇಡಿಗಳು ಚಪ್ಪಲಿ ಎಸೆದ್ರು. ಈ ಸಂಬಂಧ ವ್ಯಕ್ತಿಯೊಬ್ಬನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಭೀಮಪ್ಪ ಪಾಟೀಲ್, TV9 ಚಿಕ್ಕಬಳ್ಳಾಪುರ.